ಪರವಾಗಿಲ್ಲ ಮಾಧವಿಯವರೇ, ನೀವು ಸಾಮಾನ್ಯದವರಲ್ಲ, ಕ್ರಿಮಿನಲ್ ಇದ್ದೀರಾ. ಕ್ರಿಮಿನಲ್ ಅಂತ ಅನ್ಬೇಡ್ರಿ ಸಾಹೇಬ್ರ, ಮನ್ಸಿಗೆ ಸ್ವಲ್ಪ ಬೇಸರ ಆಗ್ತದ. ಹೇಯ್, ನಾನು ತಮಾಷೆ ಮಾಡಿದೆ ಅಷ್ಟೇ. ಆಕ್ಚುಲಿ ನೀವು ಬುದ್ಧಿವಂತೆ, ಡಿಫೆನ್ಸ್ ಮೆಕ್ಯಾನಿಸಮ್ ನನಗಿಷ್ಟ ಆಯ್ತು. ರಾಕ್ಷಸರ ಮಧ್ಯೆ ಬದುಕೋದು ಅಷ್ಟು ಸುಲಭ ಅಲ್ಲ ಸಾಹೇಬ್ರ. ಒಂದೊಂದ್ಸಾರಿ ನಾವು ರಾಕ್ಷಸರ ಮನೋಭಾವನೆನ ಸಾಲ ತಗೋಬೇಕಾಗ್ತದ. ನಿನಗ ಮತ್ತು ವಿಕ್ರಾಂತ್ ಸಾಹೇಬ್ರ ಆಗಿದ ಅನ್ಯಾಯಕ್ಕ ನ್ಯಾಯ ಸಿಗ್ತದ, ಸಿಗಬೇಕು. ಧರ್ಮಣ್ಣನ ಬಾಯಿ ಮುಚ್ಚಿಸಿ ಒಳ್ಳೆ ಕೆಲಸ ಮಾಡ್ದಿ ಮಾಧವಿ. ನನಗೊಂದು ಯೋಚನೆ ಬಂತು ಸಾಹೇಬ್ರ. ತುಂಬಾ ದಿನ ಈ ಧರ್ಮಣ್ಣನ ನಾವಿಲ್ಲಿ ಕೂಡಕ್ಕಾಗಲ್ಲ. ಒಂದಲ್ಲ ಒಂದಿನ ಭೋಜ ಬಂದು ಕರ್ಕೊಂಡು ಹೋಗ್ತಾನ. ಅದಕ್ಕ ಹಳ್ಳಿಯಲ್ಲಿರೋ ಧರ್ಮಣ್ಣನ ತಾಯಿನ ಭೇಟಿ ಮಾಡ್ದೆ. ನನ್ ಕಷ್ಟ ಎಲ್ಲ ಅವ್ರ ಹತ್ರ ಹೇಳ್ಕೊಂಡೆ. ಅವ್ರ ಮರಿಗಿ ನನಗ್ ಸಹಾಯ ಮಾಡಕ್ ಒಪ್ಕೊಂಡಾರ. ಅದಕ್ಕೆ ಗಂಡಿಗಿಂತ ಹೆಣ್ಣಿಗೆ ಸಮಯ ಪ್ರಜ್ಞೆ, ಬುದ್ಧಿಶಕ್ತಿ ಜಾಸ್ತಿ ಅಂತ ಅನ್ನೋದು. ನನ್ನ ಮೊಮ್ಮಗಳೇನಾದ್ರೂ ನನಗೆ ಸಿಕ್ಬಿಟ್ರೆ ಕುಪ್ಪಚ್ಚಿ ಥರ ಹಾಗೆ ಬಚ್ಚಿಟ್ಕೊಟ್ಬಿಡ್ತೀನಿ. ನಮ್ಮಮ್ಮ ಬಂದು ಈ ಮಗುನ್ ಕಿತ್ಕೊಂಡು ಹೋಗ್ತಾರೆ. ಈ ಮಗು ಜವಾಬ್ದಾರಿ ತಗೊಂಡು ಚೊಲೋ ತಂಗ್ ಬೆಳೆಸ್ತಿ ಅಂತ ನನ್ಗ ಮಾತ್ ಕೊಡ್ತೀಯ ಅಲ್ವಾ? ನಿನ್ನ ನಾನು ಯಾರಿಗೂ ಬಿಟ್ಕೊಡಲ್ಲ ಕಂದ. ಅದೆಂಥದ್ದೇ ಪರಿಸ್ಥಿತಿ ಬರ್ಲಿ, ನಿನ್ಗೋಸ್ಕರ ನಾನು ಫೈಟ್ ಮಾಡ್ತೀನಿ. ಅನುಪಮಕ್ಕೆ ಕೊಟ್ಟು ಮಾತನ್ನ ಉಳಿಸ್ತೀನಿ. ನೀನು ವಾಡೆಗೆ ಸಂಬಂಧಪಟ್ಟವಳಲ್ಲ, ನನ್ನ ಹೃದಯಕ್ಕೆ ಸಂಬಂಧಪಟ್ಟವಳು. ಯಾಕೋ ಅನುಪಮನ್ನ ನೋಡ್ಬೇಕು ಅನ್ನಿಸ್ತಿದೆ.
ಗೊತ್ತಿರ್ಲಿಲ್ಲ ಕಣೆ. ಸಾರಿ ಅನುಪಮ. ಅನುನ ನಾನು ವಾಡಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿಗೆ ಹೋದ್ಮೇಲೆನೆ ನನಗೆ ನೀನು ಭೀಮಾಂಬಿಕಾ ಮಗಳು ಅಂತ ಗೊತ್ತಾಗಿತ್ತು. ಮುಂಚೆನೆ ಗೊತ್ತಿದ್ದಿದ್ರೆ ನಾನು ಅವಳನ್ನ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಇರ್ಲಿಲ್ಲ. ಸಾರಿ ಅನು. ಸಾಕು ಕಣೆ, ಎಷ್ಟು ಅಂತ ಹಣ್ಣು ತಿನ್ನಿಸ್ತಿ? ಸುಮ್ನೆ ತಿನ್ನೆ ಬಾ. ಆ ಡೈಲಿ 3 ಕೆಜಿ ಹಣ್ಣು ತಿನ್ನಿಸಿ ನನ್ಗ. ಸಾಕು ಅಂದ್ರೆ ಕೇಳಂಗಿಲ್ಲ ಅಂತೀನಿ. ನೋಡು ತಿನ್ ಹೆಂಗ್ ದಪ್ಪ ಆಗ್ಬಿಟ್ಟಿದೀನಿ. ಸರಿ ತಿನ್ನು. ಸಾಕು. ಇನ್ನೊಂದ್ ತಿನ್ನು. ಸಾಕು ಸರಿನಾ? ಈ ಟೈಮಲ್ಲಿ ನೀನು ಜಾಸ್ತಿ ಹಣ್ಣು ತರಕಾರಿಗಳನ್ನ ತಿನ್ಬೇಕು. ಅಷ್ಟಕ್ಕೂ ನಾನ್ ತಿನ್ನಿಸ್ತಾ ಇರೋದು ನಿನಗೋಸ್ಕರ ಅಲ್ಲ, ನಿನ್ ಹೊಟ್ಟೆಲಿರೋ ಮಗುಗೋಸ್ಕರ. ಅದು ಆರೋಗ್ಯವಾಗಿರ್ಬೇಕಲ್ವಾ? ನನಗ್ ಮಗು ಆದ್ಮಲ ನೀನ್ ನನ್ ಮಗು ಜೊತೆ ಜಾಸ್ತಿ ಕಾಲ ಕಳಿತೀಯ. ಆಹಾ, ಶುರುವಾಯ್ತಾ ಇನ್ಸೆಕ್ಯೂರಿಟಿ? ನಿನ್ ಬಿಟ್ರೆ ನನಗ್ ಬೇರೆ ಯಾರೇ ಇದ್ದಾರೆ? ಲೇ ಮಂಗ, ನೀ ನನ್ ಜೀವದ್ ಗೆಳ್ತಿ ಕಣೆ. ನಿನ್ನ ನಾನ್ ದೂರ ಇಡಕ್ಕಾಗತ್ತಾ? ಆ ದೇವ್ರಿಗೂ ನೀ ನನ್ನನ್ನ ಇಷ್ಟು ಚೆನ್ನಾಗಿ ಆರೈಕೆ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ. ನೀನ್ ನನ್ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದೀಯ. ಥ್ಯಾಂಕ್ಸ್ ಕಣೆ. ಆಹಾ, ಥ್ಯಾಂಕ್ಸ್ ಎಲ್ಲ ಹೇಳಿದ್ರೆ ಒದಿತೀನಿ ನೋಡು. ಆಹಾ, ಅಮ್ಮ ಮಗು ಓದಿದೆ ಸಾಕು, ಮತ್ತೆ ನೀನ್ ಓದ್ರೆ ಅಷ್ಟೇ. ಸರಿ ತಿನ್ನು. ನಂಗ್ ಸಾಕು ಕಣೆ. ಬಾ. ಮುಗೀತು. ಪಲ್ಲವಿ, ನಾನು ಸಾಯೋವರೆಗೂ ಸಾರಿ ಕೇಳಿದ್ರು ಅದು ಕಡಿಮೆನೆ. ನಾನು ನಿಮ್ಮೆಲ್ಲರಿಂದ ದೂರ ಹೋಗ್ತಾ ಇದ್ದೀನಿ, ಸಾಯೋಕಲ್ಲ, ಬದುಕೋಕೆ. ಅಲ್ಲೇ ಇದ್ರೆ ನನಗೆ ಪ್ರತಿ ಕ್ಷಣ ಉಸಿರು ಕಟ್ಟತ್ತೆ. ನಿಮ್ಮೆಲ್ಲರಿಂದ ದೂರಕ್ಕೆ ಹೋಗ್ತಾ ಇದ್ದೀನಿ. ಹುಡ್ಕೋ ಪ್ರಯತ್ನ ಮಾಡಬೇಡ. ಇಂತಿ ನಿನ್ನ ಅನುಪಮ. ಪಲ್ಲವಿ,